ಊರಲ್ಲೆಲ್ಲ ಕೃಷಿ ಇದ್ರೂ ಎಲ್ಲ ಸುಮ್ಮನೆ ಬಿಟ್ಟಿರ್ತಾರೆ ಈಗ 280. ಹೌದು, ನಮ್ಗೆ ಇಂಟ್ರೆಸ್ಟ್ ಅದು. ನಮ್ಗೆ ಇಂಟ್ರೆಸ್ಟ್ ಅದು. ಇಂಟ್ರೆಸ್ಟ್ ಇದ್ರೆ ಏನ್ ಬೇಕಾದ್ರೆ ಬೆಳಿಬೋದು, ಮಾಡ್ಬೋದು, ಕಷ್ಟ ಬಿಡ್ಬೇಕು. ಅದೇ ನಿಮ್ಗೆ ಏನಾದ್ರು ಒಳ್ಳೆ ಗೊಬ್ಬರ ಎಲ್ಲ ಸಿಕ್ಕಿದೆ. ಗೊಬ್ಬರ ಎಲ್ಲ ಇದೆ. ಎಮ್ಮೆ ಹಸು ಗೊಬ್ಬರ ಇದೆ, ಎಲ್ಲ ಸ್ಟೋಕ್ ಮಾಡಿಟ್ಟಿದೆ. ಇದು ನೋಡು, ಇದು ಸೀತಾಫಲ ಅಂತ, ಸೀತಾಫಲ ಹಣ್ಣು ಅದುಂಟು ನೋಡು. ಸೀತಾಫಲ ನಮ್ಮೂರಲ್ಲಿರೋ ಸೀತಾಫಲ ಬೇರೆ ಅದಾ? ಇದು ಇದಲ್ಲ, ನಮ್ಮೂರಲ್ಲಿ ಇನ್ನೂ ಬರ್ತಾ. ಇದು ಚಿಕ್ಕದು. ಇದು ಚಿಕ್ಕದು. ಇನ್ನೂ ಈಗ ಬಿಡ್ತಾ ಇದ್ವು. ಈಗ ಇದು ಮೇಲೆ ನೋಡಿ, ಮೇಲೇನೂ ಇದೆ. ಇದಾಗಿದೆ. ಕರ್ಬೇವಿನ ಸೊಪ್ಪಿನ ಗಿಡ ತುಂಬಾ ಇದೆ. ನುಗ್ಗೆ ಸೊಪ್ಪು ಇದೆ. ಎಷ್ಟು ಮರ ಇದೆ ನೋಡಿ, ಮರ ಎಷ್ಟೊಂದು ಮರ ಇದೆ. ಇದು ದೊಡ್ಡದು ತೋರಿಸ್ತೀನಿ ನಾನು. ಇದು ಚಿಕ್ಕದು ಗಿಡಗಳು. ಎಲ್ಲಿ ಇದು ಸುವರ್ಣಗಡ್ಡೆ. ಇದು ಸುವರ್ಣಗಡ್ಡೆ ಬ್ಯಾಕ್. ಇದು ಸುವರ್ಣಗಡ್ಡೆ. ಇದು ಬಂದು ಇದೊಂದು ಏನದು ತೊಗರಿಬೇಳೆ ಇದ್ದು. ಬಾ, ಅದು ಅಲಸಂಡೆ. ನಾನು ಯೂಟ್ಯೂಬ್ ಅಲ್ಲಿ ಅತ್ತೆ ನಿಮ್ ಫೋಟೋ ಕಳಿಸಿದ್ರು. ಹೌದಾ? ಅದೊಂದು ಆರ್ಟಿಕಲ್ ಹಾಕಿದ್ದೆ. ಹೌದಾ? ಸಣ್ಣ ಆರ್ಟಿಕಲ್ಗೆ 1000 ಜನ ನೋಡಿದ್ದಾರೆ. ನೋಡಿ. ಇದು ಚಿಕ್ಕ ಹಸಿಮೆಣಸಲ್ಲ? ಹೌದು, ಚಿಕ್ಕದು ಖಾರ. ಊರಲ್ಲಿ ಅದು ಮೆಣಸಿನ್ಕಾಯಿ ಇದೆ. ಮೆಣಸಿನ್ಕಾಯಿ ಇದೆ ನೋಡಿ. ಮೆಣಸಿನ್ಕಾಯಿ ಇದೆ. ಪಪ್ಪಾಯ. ಪಪ್ಪಾಯ ಅಲ್ಲಿದೆ. ಇದು ಸೆಬೆಕಾಯಿ ಇದೆ ಮರ ಅಲ್ಲಿ. ಎಷ್ಟು ಹೂವಿನ ಗಿಡ ಎಲ್ಲ ಆರಾಮ್ಸೆ ಸಿಗುತ್ತೆ. ಇದು ಯಾವ್ದು ಗೊತ್ತಾ? ಇದು ಒಂದು ಆರಾರೋಟು. ಒಂದು ಕಲರ್ ಆರೆಂಜ್ ಕಲರ್ ಹೂ ಬರುತ್ತಲ್ಲ, ಆರೆಂಜ್ ಇಲ್ಲ, ವೈಟ್ ಹೂವು ಬರುತ್ತೆ. ಆರಾರೋಟು ಇದೆಯಲ್ಲ ಗೊತ್ತಾ? ಲೂಸ್ ಮೋಷನ್ ತಿನ್ಬೋದು. ಅದು ಮಕ್ಕಳಿಗೆ 1000 ಮೇಲೆ ಇದೆ. 1500 1200 ರುಪೀಸ್ ಇದೆ. ಅಷ್ಟು ಮಾವಿನ ಹಣ್ಣು. ಅದು ಹೆಸರೇ ನಮ್ಗೆ ಗೊತ್ತಿಲ್ಲ, ನಾನು ಹಾಕಿದ್ದು. ಹೌದೌದು. ನೋಡು, ತುಂಬಾ ಒಳ್ಳೆ ತೆಂಗಿನಕಾಯಿ ನೋಡು. ನೋಡಿ, ಸಿಕ್ತಾ? ಸಿಕ್ತು. ಇಲ್ಲೊಂದು ಇದು 4-5 ಬಾಡೋಗ್ಬಿಟ್ಟು ಎಲ್ಲ ಬಿದ್ದೋಗ್ಬಿಟ್ಟಿದೆ. ನೀವು ಚಟ್ನಿ ಮಾಡಕ್ ಕುಯ್ಬೋದು. ಕುಯ್ಬೋದು. ಇವಾಗ ನೀವು 14 ವರ್ಷದಿಂದನೂ ಮಾಡ್ತಾ ಇದ್ದೀರಾ? ಹೌದು. ಬಂದಾಗ ತುಂಬಾ ಚಿಕ್ಕದಿತ್ತು. ಹೌದು. ಇದು ಮಲ್ಬರಿದು. ಅದು ಅಲ್ಲಿ ತೋರಿಸ್ತೀನಿ, ದೊಡ್ಡದು. ಇದೊಂದು ಇದು ಹೂವು ಇದೆಲ್ಲ, ಕನಕಾಂಬರ. ಅದನ್ನ ನಾನು ನೀರು 2 ದಿವಸ ಇಲ್ಲಾಂದ್ರೆ ನೀರು ನೋಡಿ ಸ್ಟೋಕ್ ಮಾಡಿದೆ. ನೀರು ಸ್ಟೋಕ್ ಮಾಡಿ ನೀರೆಲ್ಲ ಸ್ಟಾಕು. ಇದ್ರ ಮೇಲೆ ಮಾವಿನಕಾಯಿ ಇತ್ತು, ಕಿತ್ಬಿಟ್ಟಿದೆ ಅದು. ನೋಡಿ ಇಲ್ಲಿ ಇದು ಇಟ್ಟಿಟ್ಟಿದೆ. ಇದೊಂದು ದಾಸವಾಳ ಕಲರ್, ಡಿಫ್ರೆನ್ಸ್ ಕಲರ್. ದೊಡ್ಡ ಕಲರ್.